ಬಿಟ್ಟಾವ ಗ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ. ಬೋಳು ಬೊಕ್ಕಸ ಬಾಳು ತತ್ತರ, ಆಳು ಮಂದಿಯ ಕೊಳ್ಳು ಅಬ್ಬರ. ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ, ಅರಿವಿನ ಗಂಟ ಹೊರಗೆ ಹರಿದ ಕುರುಡು ಅರಮನೆ. ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವು ನೋಡಿದ ಮೊದಲ ಟಿವಿ ದೂರದರ್ಶನ, ಮೊದಲ ಕನ್ನಡ ವಾಹಿನಿ ಅದು ಚಂದನ ವಾಹಿನಿ. ಮೊದಲು ಮೆಗಾ ಸೀರಿಯಲ್ ಅಂತ ಬಂದಿದ್ದು ಅದು ಚಂದನ ವಾಹಿನಿಯಲ್ಲಿ. ಬಂಧುಗಳೇ, ಮತ್ತೊಮ್ಮೆ ಚಂದನ ವಾಹಿನಿಯಲ್ಲಿ ಮೆಗಾ ಸೀರಿಯಲ್ನ ಪರ್ವ ಶುರುವಾಗಿದೆ. ಅರಮನೆ ಧಾರಾವಾಹಿ ಮೆಗಾ ಸೀರಿಯಲ್ ಆಗಿ ಬರ್ತಾ ಇದೆ. ಬನ್ನಿ, ಈ ಧಾರಾವಾಹಿಯ ಕತೆ ಯಾವುದು, ಇದರ ಕರ್ತೃ ಯಾರು, ಯಾವಾಗಿಂದ ಪ್ರಸಾರ ಆಗುತ್ತೆ ಎಂಬೆಲ್ಲ ಮಾಹಿತಿಗಳನ್ನ ತಿಳಿಯೋಣ. ವೀಕ್ಷಕರೇ, ಇವರು ಇಂದಿನ ಕನ್ನಡ ಬರಹಗಾರರಲ್ಲಿ ಯಾವತ್ತೂ ಕೂಡ ಹೊಸತನ್ನು ನಿರೀಕ್ಷೆ ಇಟ್ಟುಕೊಳ್ಳಬಹುದಾದಂತಹ ಮನೋಜ್ಞ ಬರಹಗಾರರು. ಈಗಾಗಲೇ ಇವರ ಸಾಹಿತ್ಯಕ್ಕೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕನ್ನಡ ಸಾರಸ್ವತ ಲೋಕದ ಕುಮ್ಮಿ ಎಂದೇ ಪ್ರಸಿದ್ಧರಾಗಿರುವಂಥ ಕುಂ ವೀರಭದ್ರಪ್ಪನವರು ಈ ಅರಮನೆ ಕಾದಂಬರಿಯ ಕರ್ತೃ. ಬನ್ನಿ, ಅವರನ್ನು ಮಾತನಾಡಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧನಂಜಯ ಅವರೇ. ಸರ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಿರುವಂತಹ ತಮ್ಮ ಅರಮನೆ ಕಾದಂಬರಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ಇವತ್ತು ಮೆಗಾ ಧಾರಾವಾಹಿಗೆ ಬರ್ತದೆ. ತಮ್ಮ ಮೊದಲ ಅನಿಸಿಕೆ ಏನು ಸರ್? ನನಗೆ ಭಾಳ ಸಂತೋಷ ಆಗಿದೆ. ನಾನು ಭಾಳ 15 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಬರೀತಾರಲ್ಲ, ಆ ಥರ ಬರೆದಂಥ ಕಾದಂಬರಿ ಅದು. ಸುಮಾರು ಆ ಕಾದಂಬರಿಯೇ ಒಂದು 32,000 ಪುಟಗಳನ್ನು ಹರಿದು ಬರೆದಿದ್ದೀನಿ. ಈ ಥರ ಒಂದು ಸತತ ಪ್ರಯತ್ನದಿಂದ ರಚಿಸಿರ್ತಕ್ಕಂಥ ಕಾದಂಬರಿ, ಎಪಿಕ್ ನಾವೆಲ್ ಅಂತ ಕರಿತೀವಿ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ. ಆಮೇಲೆ ಅದರಲ್ಲಿ ಬಳ್ಳಾರಿ ಗಡಿ ಭಾಗದ ಡೈಲೆಕ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಬುರ್ರಕಥಾ ಆಮೇಲೆ ಜಾನಪದ ಕಾವ್ಯಗಳನ್ನು ಸ್ಟಡಿ ಮಾಡಿದ್ದೀನಿ. ಆ ಎಲ್ಲ ಒಂದು ಹೊಸ ಭಾಷೆಯನ್ನು ಕಾದಂಬರಿಯ ನಿರ್ಮಾಣದ ಹಂತದಲ್ಲಿ ನಾನು ಬಳಸ್ಕೊಂಡಿದ್ದೀನಿ. ಆದ ಕಾರಣ ಆ ಕಾದಂಬರಿ ಈಗ ಧಾರಾವಾಹಿ ರೂಪದಲ್ಲಿ ಬರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದೆ. ಮತ್ತು ಅದು ಧಾರಾವಾಹಿ ರೂಪಕ್ಕೆ ಕಾರಣರಾಗಿರ್ತಕ್ಕಂಥ ದೂರದರ್ಶನ ಕೇಂದ್ರದ ನಿರ್ದೇಶಕರಿಗೆ ಮತ್ತು ಆ ಕಾದಂಬರಿಯ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ಅರಮನೆ ಅಂದ ತಕ್ಷಣ ನಮಗೆ ಜ್ಞಾಪಕ ದೊಡ್ಡ ಅರಮನೆ ಜೊತೆಗೆ ರಾಜ ಕತೆ. ಆದರೆ ಈ ಅರಮನೆಯಲ್ಲಿ ಏನು ಕತೆ ಇದೆ, ಯಾವ ಕಥಾಹಂದರ ಹೊಂದಿದೆ ಸರ್ ಈ ಅರಮನೆ? ಟಿಪ್ಪು ಸುಲ್ತಾನ್ ವಿರುದ್ಧ ನಡೆದಂಥ ನಿರ್ಣಾಯಕ ಯುದ್ಧದಲ್ಲಿ ಏನು ನಡೀತು 1799ರಲ್ಲಿ ಟಿಪ್ಪು ಸುಲ್ತಾನ್ ಪತನದ ನಂತರ ಒಂದು ಅರಾಜಕತೆ ಉಂಟಾಯಿತು ದಕ್ಷಿಣ ಭಾರತದಲ್ಲಿ. ಟಿಪ್ಪು ಸುಲ್ತಾನ್ ಇಲ್ಲ, ಆಮೇಲೆ ಈ ಒಂದು ಅರಾಜಕತೆ, ಆ ಅರಾಜಕತೆಯ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯ ಅರಮನೆಗಳು ಅಸ್ತಿತ್ವದಲ್ಲಿದ್ದವು ಅನ್ನೋದನ್ನು ನಾನು ಆ ಕಾದಂಬರಿಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಆ ಕಾದಂಬರಿಯಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ಥಾಮಸ್ ಮನ್ರೋ ಅಂತಕ್ಕಂಥ ಒಬ್ಬ ಭಾಳ ದೊಡ್ಡ ಅಧಿಕಾರಿ, ಅವನು ಜನಾನುರಾಗಿ ಆಗಿದ್ದಂಥ ಅಧಿಕಾರಿ. ಅವನ ಕುರಿತು ನಮ್ಮ ನಾವೆಲ್ ಬರೆದಿದ್ದೀನಿ. ಅದನ್ನು ನಾನು ಆ ಥಾಮಸ್ ಮನ್ರೋ ಎಲ್ಲಿದ್ದ, ಗ್ಲಾಸೋವಾ, ಆಮೇಲೆ ಕೊಯಮತ್ತೂರಿಗೆ ಬಂದ, ಆಮೇಲೆ ಎಗ್ಮೂರು ಚೆನ್ನೈ ರೈಲ್ವೆ ಸ್ಟೇಷನಿಗೆ ಬಂದ, ಆಮೇಲೆ ಈ ರೀತಿ ಅವನು ಎಲ್ಲೆಲ್ಲಿದ್ದ ಅಲ್ಲೆಲ್ಲ ನಾನು ಕಾರ್ಯಕ್ಷೇತ್ರ ಮಾಡಿ ಬರೆದಂಥ ಕಾದಂಬರಿ ಅದು. ಇದು ನೀವು ಆಗಲೇ ಹೇಳಿದ್ರಿ ಟಿಪ್ಪು ಸುಲ್ತಾನ್ ನಂತರದ್ದು ಅಂತ. ಎಕ್ಸಾಕ್ಟಾಗಿ ಯಾವ ಕಾಲಘಟ್ಟದಲ್ಲಿ ಬರುತ್ತೆ ಸರ್? ಈಗ ಯಾವ ಕಾಲಘಟ್ಟ? ಇದು 1800ರಿಂದ 1820 ಒಂದು ಸಾಮಾಜಿಕ ಸ್ಥಿತ್ಯಂತರ ಏನಿತ್ತು ಅದರ ಕುರಿತು ಬರೆದಂಥ ಕಾದಂಬರಿ ಅದು. ಕಾದಂಬರಿ ಅಂತ ಬಂದಾಗ ಒಂದು ಫಾರ್ಮ್ ಬರುತ್ತೆ. ಈ ನಿಮ್ಮ ಕಾದಂಬರಿ ಯಾವ ಫಾರ್ಮಲ್ಲಿದೆ ಸರ್? ಅದು ಫೋಕ್ ಫಾರ್ಮ್ನಲ್ಲಿದೆ. ಇದು ಓದುವ ಕಾದಂಬರಿ ಅಲ್ಲ, ಹಾಡುವ ಕಾದಂಬರಿ. ಯಾಕಂದರೆ ಮೌಖಿಕ ಹಿನ್ನೆಲೆ ಇದೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಪರಂಪರೆ ಇದೆ. ಆ ಮೌಖಿಕ ಹಿನ್ನೆಲೆಯಲ್ಲಿ ಬರೆದಂಥ ಕಾದಂಬರಿ. ಈ ಕಾದಂಬರಿಗಾಗಿ ನಾನು ಅನೇಕ ಜಾನಪದ ಕಾವ್ಯಗಳನ್ನು, ಮಂಟೆಸ್ವಾಮಿ ಆಗಿರ್ಬೋದು, ಬುರ್ರಕಥಾ, ಎಲ್ಲ ಕಾವ್ಯಗಳನ್ನು ಅರಿಸ್ಕೊಂಡು ಹೊಸ ಭಾಷೆಯನ್ನು ನಿರ್ಮಾಣ ಮಾಡಿದ್ದೇನೆ ಕಾದಂಬರಿಗಾಗಿ. ಅದ ಕಾರಣ ಈ ಕಾದಂಬರಿ ಓದುವ ಕಾದಂಬರಿ ಅಲ್ಲ, ಹಾಡುವ ಕಾದಂಬರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಮುನ್ರೋ ಅವರ ಪಾತ್ರ, ಅವರೆಲ್ಲೆಲ್ಲಿ ಆಡಳಿತ ನಡೀತಾರೆ, ಮಂದ್ರೋ ಅವರ ಪಾತ್ರ ಅಂತ ಹೇಳ್ಬಿಟ್ಟು. ಇಲ್ಲಿ ಇನ್ನು ಯಾವ ಬೇರೆ ಬೇರೆ ಪಾತ್ರಗಳು, ನಮ್ಮ ಭಾರತೀಯ ಪಾತ್ರಗಳು ಯಾವ್ದು ಬರುತ್ತೆ, ಅದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಬೋದಾ? ನಮ್ಮ ಈಗ ಅಬು ಡುಬಾಯಿಸ್ ಅಂತಕ್ಕಂಥ ಒಬ್ಬ ಪಾದ್ರಿ ಬರ್ತಾನೆ, ಕಾರ್ನ್ವಾಲಿಸ್ ಬರ್ತಾನೆ, ಆಮೇಲೆ ಸ್ಥಳೀಯ ರಾಜರು, ಸಣ್ಣ ಪುಟ್ಟ ರಾಜರು, ಅಸ್ತಿತ್ವದಲ್ಲಿ ಇಲ್ಲದೇ ಇರತಕ್ಕಂಥ ರಾಜರು ಇದ್ದಾರೆ.
ನಾನು ಕಾದಂಬರಿ ಬರೀತಕ್ಕಂಥ ಪೂರ್ವದಲ್ಲಿ ಭಾರತದಲ್ಲಿದ್ದ ಅಸ್ತಿತ್ವದಲ್ಲಿರ್ತಕ್ಕಂಥ ಗ್ವಾಲಿಯರ್ ಅಥವಾ ಓರ್ಛಾ ಈ ಎಲ್ಲ ಭಾಗದ ಅರಮನೆಗಳನ್ನು ನಾನು ನೋಡಿದ್ದೀನಿ. ಆದರೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಅರಮನೆಗಿಂತ ಅಸ್ತಿತ್ವ ಕಳ್ಕೊಂಡಿರ್ತಕ್ಕಂಥ ಅರಮನೆಗಳ ಬಗ್ಗೆ ಬರಿಬೇಕಂತ ಅನಿಸ್ತು ನನಗೆ. ಯಾಕಂದ್ರೆ ಜರ್ಮಲಿ ಅಂತ ಇದೆ, ಹರಪನಹಳ್ಳಿ ಪಾಳ್ಯಗಾರರಿದ್ದಾರೆ, ಚಿತ್ರದುರ್ಗ, ಈಗ ಅನೇಕ ಪಾಳೆಪಟ್ಟುಗಳು, ಸುಮಾರು 800 ಪಾಳೆಪಟ್ಟುಗಳು ಇರ್ತಕ್ಕಂಥ ಕರ್ನಾಟಕದಲ್ಲಿ, ಕರ್ನಾಟಕ ಮತ್ತು ಆಂಧ್ರ ಭಾಗದ ಪಾಳೆಪಟ್ಟುಗಳೇನಿವೆ ಅದನ್ನೆಲ್ಲ ಸ್ಟಡಿ ಮಾಡಿ ಅಸ್ತಿತ್ವದ ಇಲ್ಲದೇ ಇರತಕ್ಕಂಥ ಸುಂದರವಾದ ಅರಮನೆಗಳ ಬಗ್ಗೆ ಬರೆದಂಥ ಕಾದಂಬರಿ ಅದು. 15 ವರ್ಷಗಳು 32,000 ಪುಟಗಳು ಅಂತ ಈ ಇಷ್ಟೆಲ್ಲ ಸಂಶೋಧನೆ ಮಾಡಿ, ಯಾಕಂದರೆ ಇತಿಹಾಸ ಅಂತ ಹೇಳಿದ್ರೆ ಸುಮ್ಮನೆ ಬರೆಯೋಕ್ಕಲ್ಲ, ಸಂಶೋಧನೆ ಮಾಡಬೇಕು. ಈ ಸಂಶೋಧನೆ ಮಾಡಲಿಕ್ಕೆ ಹೇಗೆಲ್ಲ ಪ್ರಯತ್ನ ಪಟ್ಟು ಎಲ್ಲೆಲ್ಲ ಹೋಗಿದ್ರಿ ಸರ್ ಸಂಶೋಧನೆ? ನಾನು ಈಗ ಥಾಮಸ್ ಮನ್ರೋ ಎಲ್ಲಿದ್ದ, ಅವನು ಗ್ಲಾಸೋವದಿಂದ ಚೆನ್ನೈ ಬಂದ, ಆಗಿನ ಕಾಲದ ಮಡ್ರಾಸ್ ಪಟ್ಟಣಕ್ಕೆ ಬಂದ, ಅದನ್ನು ಚನ್ನಪಟ್ಟಣ ಅಂತ ಕರೀತಾ ಇದ್ರು. ಚನ್ನಪಟ್ಟಣಕ್ಕೆ ಬಂದು ಆಮೇಲೆ ಬ್ರಿಟಿಷ್ ಅಧಿಕಾರಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅವನು ಸೇವೆ ಸಲ್ಲಿಸೋಕ್ಕೆ ಶುರು ಮಾಡಿದ. ಅವನು ಭಾಳ ಯುದ್ಧ ಪ್ರವೀಣ, ಅವನು ಯುದ್ಧದ ವಿಷಯದಲ್ಲಿ ಅವನಷ್ಟು ಬುದ್ಧಿವಂತ ಇನ್ನೊಬ್ಬರಿಲ್ಲ. ಕಾರ್ನ್ವಾಲಿಸಿಗೆ ಬಲಗೈ ಥರ ಇದ್ದ. ಟಿಪ್ಪು ಸುಲ್ತಾನ್ ಸೋಲಲಿಕ್ಕೆ ಮುಖ್ಯ ಪಾತ್ರ ವಹಿಸಿದಂಥ ಒಬ್ಬ ಅಧಿಕಾರಿ ಅವನು. ಆಮೇಲೆ ನಾನು ಎಲೆಕ್ಷನ್ ಡ್ಯೂಟಿಗೆ 1977ರಲ್ಲಿ ಆಂಧ್ರಕ್ಕೆ ಹೋದಾಗ, ನಾನು ಆಂಧ್ರದಲ್ಲಿ 35 ವರ್ಷಗಳ ಕಾಲ ಕೆಲಸ ಮಾಡಿದ್ದ, ಆದ್ದರಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಹೋದಾಗ ಅಲ್ಲಿ ಮನ್ರಮ್ಮ ಹೆಸರುಗಳು ಈಗಲೂ ಇವೆ. ಅವನ ಹೆಸರಿಟ್ಟಿದ್ದಾರೆ. ಅವನ ಹೆಸರಿಟ್ಟಿದ್ದಾರೆ ಅಂದರೆ ಅಷ್ಟು ಜನಪ್ರಿಯ ಅವನು. ಈ ಭೂ ಸುಧಾರಣಾ ಆ್ಯಕ್ಟ್ ಅಂತ ಏನು ಕರಿತಾ ಇದ್ದೀವಲ್ಲ, ಭೂ ಸುಧಾರಣಾ ಆ್ಯಕ್ಟನ್ನು ಆಗಿನ ಕಾಲಕ್ಕೆ ತಂದ ಅವನು. ಆಮೇಲೆ ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ತಂದಂಥ ಭಾಷಾವಾರು ಪ್ರಾಂತಗಳ ವಿಂಗಡಣೆ ಅಂತ ಏನು ಈ ಕರಿತೀವಲ್ಲ, ಅದನ್ನು ಆ ಕಾಲದಲ್ಲಿ ಅವನು ಅಸ್ತಿತ್ವಕ್ಕೆ ತಂದ ಅವನು ಅಂತ ಒಬ್ಬ ದೊಡ್ಡ ಬ್ರಿಟಿಷ್ ಅಧಿಕಾರಿ. ಈ ಕಥೆಯ ಕೇಂದ್ರ ಬಿಂದು, ಕಥೆಯ ಹೀರೋ ಅವನು. ಕತೆ ಶುರುವಾಗದೆ ಅವನಿಂದ, ಕತೆ ಅಂತ್ಯ ಆಗದೆ ಅವನ ಮರಣದಿಂದ. ಈ ಜನನ ಮತ್ತು ಮರಣದ ನಡುವಿರ್ತಕ್ಕಂಥ ಅವಧಿ ಏನಿದೆ, ಅಧಿಕಾರ ವಹಿಸ್ಕೊಂಡ, ಅಧಿಕಾರ ಕಳ್ಕೊಂಡ ಮಧ್ಯೆ 17 ವರ್ಷಗಳ ಕಾಲದ ಒಂದು ಸಾಮಾಜಿಕ ಸ್ಥಿತ್ಯಂತರ ಆ ಕಾದಂಬರಿಯ ವಸ್ತು. ಎಸ್, ಈಗ ಬರ್ತಾ ಇರೋ ಅನೇಕ ಧಾರಾವಾಹಿಗಳು, ಸಿನಿಮಾಗಳು ನೋಡಿದ್ರೆ ಈ ಒಂದು ಅರಮನೆ ಕಥಾ ಪ್ರಸಂಗ ಕಾದಂಬರಿ ಈಗಿನ ಕಾಲಘಟ್ಟಕ್ಕೆ ಹೆಂಗೆ ಶೂಟ್ ಆಗ್ಬೋದು, ಹೆಂಗೆ ಅಳವಡಿಸ್ಕೋಬೋದು ನಾವು? ಇಲ್ಲ, ಯಾವಾಗಲೂ ಇತಿಹಾಸ ವರ್ತಮಾನದೊಳಗೆ ಅಂತರ್ಗತವಾಗಿರ್ತದೆ. ಇತಿಹಾಸದೊಳಗೆ ವರ್ತಮಾನ ಇರುತ್ತೆ. ವರ್ತಮಾನ ಮತ್ತು ಇತಿಹಾಸ ಎರಡನ್ನೂ ಬೇರ್ಪಡಿಸೋಕ್ಕಾಗಲ್ಲ. ಯಾಕಂದರೆ ಈಗಲೂ ನಾವು ಥಾಮಸ್ ಮನ್ರೋನ ಅರ್ಥ ಮಾಡ್ಕೊಂಡ್ರೆ ಈಗಿನ ಸಾಮಾಜಿಕ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಭಾಷಾವಾರು ಜಾತಿ ವ್ಯವಸ್ಥೆ, ಆಮೇಲೆ ವರ್ಗ ವ್ಯವಸ್ಥೆ, ಇದೆಲ್ಲ ಅರ್ಥ ಆಗುತ್ತೆ ನಮಗೆ. ಅದಕ್ಕೆ ಥಾಮಸ್ ಮನ್ರೋ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಅದು. ನಾವು ಆಂಧ್ರ ಅಥವಾ ಕಡಪ, ಅನಂತಪುರ, ಕರ್ನೂಲ್ಗಳಿಗೆ ನೀವೇನಾದರೂ ಹೋದರೆ ಅವನ್ನ ಆರಾಧಿಸ್ತಾರೆ. ಅವನ ದೊಡ್ಡ ಫೋಟೋಗಳಿವೆ, ವಿಗ್ರಹಗಳಿವೆ. ಅದರ ದುರದೃಷ್ಟವಶಾತ್ ಕರ್ನಾಟಕದಲ್ಲಿ ಅವನ ಒಂದು ಭಾವಚಿತ್ರ ಯಾವುದೇ ಒಂದು ಅಧಿಕಾರಿ ಕಚೇರಿಗಳಲ್ಲಿ ಇಲ್ಲ. ಅದು ಮುಖ್ಯವಾಗಿ ಅದು ಇರಬೇಕಾದ್ದು ಬಳ್ಳಾರಿಯಲ್ಲಿ ಇಲ್ಲ ಅದು. ಯಾಕಂದರೆ ಭಾಳ ಮುಖ್ಯವಾಗಿರುತ್ತೆ. ನೀವು ಯಾವುದೇ ಜ್ವಲಂತ ಸಮಸ್ಯೆ ತೊಗೊಳ್ಳಿ, ಈಗ ನೆಡುತೋಪು ಅಂತ ಇದೆ, ಅವನು ನೆಟ್ಟಂಥ ನೆಡುತೋಪುಗಳಿವೆ. ಅವನೊಬ್ಬ ಹುಣಸೆಹಣ್ಣನ್ನು ಪರಿಚಯಿಸಿದ ದಕ್ಷಿಣ ಭಾರತಕ್ಕೆ, ಅವನು ತೋರಿಸಿದ ಬಾವಿಗಳಿವೆ, ಅವನು ನಿರ್ಮಿಸಿದ ಛತ್ರಗಳಿವೆ. ಈ ಎಲ್ಲ ಕಾರಣದಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅವನು. ಎಸ್ ಸರ್. ಹಾಗೆ ತಾವು ತಮ್ಮ ಕಾದಂಬರಿ ಆಧರಿಸಿದ ಚಿತ್ರಗಳು ಈಗಾಗಲೇ ಚಿತ್ರಗಳಾಗಿ ಬಂದಿವೆ. ಮನ ಮೆಚ್ಚದ ಹುಡುಗಿನ ಜನ ಮೆಚ್ಕೊಂಡಿದ್ದಾರೆ, ದೊರೆಯನ್ನು ಮೆರೆಸಿದ್ದಾರೆ, ಕೊಟ್ರೇಶಿ ಕನಸು, ಕುರ್ಮಾವತಾರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಈಗ ನಿಮಗೆ 2007ರಲ್ಲಿ ಪ್ರಶಸ್ತಿ ಬಂತು. ಆಲ್ಮೋಸ್ಟ್ 30 ವರ್ಷಗಳ ನಂತರ ಅದು ಧಾರಾವಾಹಿಗೆ ಬರ್ತಿದೆ. ನಮ್ಮ ವೀಕ್ಷಕರು ಈ ಧಾರಾವಾಹಿಯಿಂದ ಏನು ನಿರೀಕ್ಷೆ ಇಟ್ಕೋಬೋದು? ವೀಕ್ಷಕರು ಕೇವಲ ಒಂದೇ ಒಂದು ಸ್ಟೈಲ್ ಆಗಿರ್ತಕ್ಕಂಥ ಒಂದೇ ರೀತಿಯ ಧಾರಾವಾಹಿಗಳನ್ನ ನೋಡಿದ್ದಾರೆ. ನಾನು ನೋಡ್ತಾ ಇದ್ದೇನೆ ಅನೇಕ ಧಾರಾವಾಹಿಗಳನ್ನ. ಆದರೆ ಇತಿಹಾಸ ಮಿಶ್ರಿತ ಧಾರಾವಾಹಿಗಳು ಯಾವುದೂ ಬರ್ತಾ ಇಲ್ಲ. ಯಾಕಂದರೆ ಖಾಸಗಿ ಚಾನಲ್ಗಳಲ್ಲಿರ್ತಕ್ಕಂಥ ಪ್ರೇಕ್ಷಕರನ್ನು ಈ ದೂರದರ್ಶನ ಆಕರ್ಷಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರು, ಜನಪ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೂ ನನ್ನ ಧಾರಾವಾಹಿ ಆ ಪ್ರೇಕ್ಷಕರನ್ನು ತನ್ನ ಕಡೆ ಸೆಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಸ್ ಸರ್, ಖಂಡಿತ ಈ ಧಾರಾವಾಹಿ ನಿಜಕ್ಕೂ ಕೂಡ ಒಂದು ವಿಶಿಷ್ಟ ಸ್ಥಾನದಲ್ಲಿ ನಿಲ್ಲುತ್ತೆ. ಸೊ ಹಾಗಾಗಿ ಪ್ರೇಕ್ಷಕರು ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿದ್ದಾರೆ ಅಂತ ಹೇಳಿ ಬಹಳಷ್ಟು ಮಾತಾಡಿದೆ ಸರ್ ಕಾದಂಬರಿ ಬಗ್ಗೆ. ಮುಖ್ಯವಾಗಿ ಇದನ್ನು ನಿರ್ದೇಶನ ಮಾಡತಕ್ಕಂಥ ಮನ್ಸೂರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಭಾಳ ಬ್ರಿಲಿಯಂಟ್ ಡೈರೆಕ್ಟರ್. ನಾತಿ ಚರಾಮಿ ಅವೆಲ್ಲ ಫಿಲಮ್ಸ್ ಎಲ್ಲ ತೆಗೆದಿದ್ದಾರೆ. ಭಾಳ ಸೂಕ್ಷ್ಮ ಸಂವೇದನಾಶೀಲ ನಿರ್ದೇಶಕರವರು. ಅವ್ರ ನಿರ್ದೇಶನದಲ್ಲಿ ಬರ್ತಾ ಇದೆ ಅಂತಂದರೆ
ಇದು ಕೂಡ ಜನಪ್ರಿಯ ಧಾರಾವಾಹಿ ಆಗ್ತಕ್ಕಂಥ ನಂಬಿಕೆ ನನಗಿದೆ. ಖಂಡಿತ ನೀವು ಹೇಳಿದ್ರಿ, ಒಳ್ಳೆ ಕಥೆಯನ್ನು ಒಳ್ಳೆ ನಿರ್ದೇಶಕರು ಕೈ ಕೊಟ್ಟಿದ್ದೀರಾ. ಸೊ ಆ ಒಂದು ವಿಶ್ವಾಸ ನಿಮ್ಮಲ್ಲಿ ದೂರದರ್ಶನಕ್ಕೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ, ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಧಾರಾವಾಹಿ ಅರಮನೆ. ಈ ಧಾರಾವಾಹಿಯ ಕಾದಂಬರಿಯ ಮೂಲ ಕರ್ತೃ ಕುಂ ವೀರಭದ್ರಪ್ಪನವರ ಮಾತು. ಇಷ್ಟೊತ್ತು ಈ ಕಥೆಯ ಕಾದಂಬರಿಯ ರೂವಾರಿಗಳಂತ ಕುಂ ವೀರಭದ್ರಪ್ಪರ ಜೊತೆ ಮಾತನಾಡಿದ್ವಿ. ಇದೀಗ ಬನ್ನಿ ನಿರ್ದೇಶಕರ ಜೊತೆ ಮಾತನಾಡೋಣ. ವೀಕ್ಷಕರೇ, ಇವರು ತಾವು ನಿರ್ದೇಶನ ಮಾಡಿದಂತಹ ಮೊಟ್ಟ ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವರು. ಹಾಗೆ ಇದುವರೆಗೂ ಕೂಡ 2 ರಾಷ್ಟ್ರ ಪ್ರಶಸ್ತಿಗಳು ಹಾಗೂ ಹಲವಾರು ಫಿಲ್ಮ್ ಪ್ರಶಸ್ತಿಗಳನ್ನು ಪಡೆದಂತಹ ನಿರ್ದೇಶಕ. ಹರಿವು, ನಾತಿ ಚರಾಮಿ ಆದಿಯಾಗಿ ದೂರ ತೀರ ಎಂದವರೆಗೂ ಕೂಡ ಬಂದು ಈಗ ದೂರದರ್ಶನ ಜೊತೆ ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಿರ್ದೇಶಕರು ಮನ್ಸೂರಿ ಅವ್ರನ್ನ. ಸರ್ ನಮಸ್ಕಾರ. ಸ್ವಾಗತ ಸರ್. ಅರಮನೆ ಅಂತ ಒಂದು ಸೀರಿಯಲ್ನ ನಿರ್ದೇಶನ ಮಾಡಲಿಕ್ಕೆ ತಮ್ಮ ಬಂದಾಗ ತಮಗೇನು ಅನ್ನಿಸ್ತು ಸರ್? ಆ್ಯಕ್ಚುಲಿ ತುಂಬ ಖುಷಿಯಾಗತ್ತೆ. ಯಾಕಂತಂದರೆ ಚಿಕ್ಕ ವಯಸ್ಸಿಂದನೂ ದೂರದರ್ಶನದಲ್ಲಿ ಧಾರಾವಾಹಿ ನೋಡುತ್ತಾ ಬೆಳೆದು ಬಂದವರು ನಾನು. ಅಂದರೆ ಪ್ರೈವೇಟ್ ಚಾನಲ್ಗಳಿಗೆ ನೋಡಿದ್ದಕ್ಕಿಂತ ಜಾಸ್ತಿ ನಾನು ದೂರದರ್ಶನ ಜಾಸ್ತಿ ನೋಡಿದೆ. ಯಾಕಂತಂದರೆ ನಾನು ಅಪ್ಪು ಊರಲ್ಲಿದ್ದವರೆಗೂ ದೂರದರ್ಶನ ನಮ್ಮ ಮನೇಲಿ ಬರ್ತಾಯಿದ್ದಿತ್ತು. ಅದಾದಮೇಲೆ ಬೆಂಗಳೂರು ಬಂದಮೇಲೆ ಟಿ ವಿ ನೋಡೋದೇ ಅಭ್ಯಾಸ ಕಡಿಮೆ ಆಗೋಯ್ತು. ಸೊ ಹಾಗಾಗಿ ನನ್ನ ಬಾಲ್ಯದ ಏನೇ ನೆನಪಿದ್ರೂ ಅದು ಚಂದನ ವಾಹಿನಿ ಜೊತೆನೇ. ಅದರಲ್ಲೂ ಮಾಲ್ಗುಡಿ ಡೇಸ್ ಆಗ್ಬೋದು, ಗುಡ್ಡದ ಭೂತ ಆಗ್ಬೋದು ನನ್ನ ಆಲ್ ಟೈಮ್ ಫೇವ್ರೆಟ್ ಸೀರಿಯಲ್ಗಳು. ಸೊ ಆ ನೆನಪುಗಳಿದೆಯಲ್ಲ, ಮಾಲ್ಗುಡಿ ಡೇಸು ಆ ಥರದ್ದು. ಸೊ ಅದ್ರ ಬಗ್ಗೆ ಸೀರಿಯಲ್ ನೋಡಿದ್ದೆ. ಸೊ ಬೆಂಗಳೂರು ಬಂದಮೇಲೆ ಅದರ ಕತೆ ಹಿನ್ನೆಲೆ ಹೇಗೆ ಅದನ್ನು ಶೂಟಿಂಗ್ ಮಾಡಿದ್ರು, ಆ ಟೈಮಲ್ಲಿ ಆಗುಂಬೆಲಿ ಹೋಗಿ ಆ ಇಡೀ ಊರನ್ನ ಅವರು ಮಾಲ್ಗುಡಿ ಅಂತ ಕ್ರಿಯೇಟ್ ಮಾಡಿದ್ದು. ಸೊ ಆ ಥರದ್ದೆಲ್ಲನೂ ಕನಸಿತ್ತಲ್ಲ. ಸೊ ಯಾವಾಗ ನಾನು ಡೈರೆಕ್ಷನ್ ಬಂದೆ, ಸೊ ಯಾವಾಗಲೂ ಒಂದು ಕೊರಗಿತ್ತು. ಸೊ ನಾವೇನೇ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರೂ ಚಂದನದಲ್ಲಿ ನಮ್ಮ ನಿರ್ದೇಶನದಲ್ಲಿ ಏನಾದ್ರು ಒಂದು ಡಾಕ್ಯುಮೆಂಟ್ ಉಳ್ಕೊಳ್ಳಿಲ್ವಲ್ಲ ಅಂತ. ಸೊ ಆ ಥರದ ನಿರೀಕ್ಷೆಲಿದ್ದಾಗ ಈ ಥರ ಅರಮನೆ ಒಂದು ಅವಕಾಶ ಸಿಕ್ಕಿರೋದು ತುಂಬ ತುಂಬ ಖುಷಿ ವಿಷಯ. ಅದ್ರ ಜೊತೆಗೆ ಅರಮನೆ ಕಾದಂಬರಿಯಿಂದ ನಾನು ಧಾರಾವಾಹಿಗೆ ಅಳವಡಿಸ್ಕೊತಾ ಇರೋದು ಅದಂತೂ ಅದು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅದೊಂಥರ ಜವಾಬ್ದಾರಿ ಮತ್ತು ಅಷ್ಟೇ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನನ್ನ ಕೆರಿಯರಲ್ಲಿ ಅಂತ ನಾನು. ತುಂಬ ದೂರ ಇದ್ದಂಥ ದೂರದರ್ಶನಕ್ಕೆ ಈಗ ಹತ್ರ ಆಗಿದ್ದೀರಾ. ಕಾದಂಬರಿ ಆಧಾರಿತ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಏನು ಅನ್ನಿಸ್ತು ಈ ಕಾದಂಬರಿ ಆಧಾರಿತ ಕಥೆಯನ್ನು ಆಯ್ಕೆ ಮಾಡ್ಕೊಂಡಾಗ ಏನೆಲ್ಲ ಚಾಲೆಂಜಸ್, ಸವಾಲುಗಳು ಬಂತು ನಮಗೆ? ನನಗೆ ಕಾದಂಬರಿ ಆಧಾರಿತ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸಿನಿಮಾಗೆ ನನಗೆ ಯಾವುದೂ ಅಳವಡಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಬಟ್ ಸೀರಿಯಲಲ್ಲಿ ಕಾದಂಬರಿ ಆಧಾರಿತ ಮಾಡಬೇಕು ಅಂತ ಬಂದಾಗ ನನ್ನ ಆಯ್ಕೆಯಲ್ಲಿ ಅರಮನೆಯೇ ಮೊದಲ ಆಯ್ಕೆಯಾಗಿದೆ. ಯಾಕೆಂತಂದರೆ ಅರಮನೆ ತುಂಬ ವಿಶಿಷ್ಟವಾದ, ಅದ್ಭುತವಾದ ಕನ್ನಡದ ವಿಶೇಷವಾದ ಕಾದಂಬರಿ. ಯಾಕಂತಂದರೆ ಅದು ಐತಿಹಾಸಿಕ, ಧಾರ್ಮಿಕ ಮತ್ತು ಪುರಾಣ ಮತ್ತು ನಂಬಿಕೆ ಈ 4 ಸೆಕ್ಷನ್ನ ತುಂಬ ಅದ್ಭುತವಾಗಿ ಬ್ಲೆಂಡ್ ಮಾಡಿ ಮತ್ತು ಭಾಷೆಯಲ್ಲಿ ಏನು ಬಳ್ಳಾರಿ ಕನ್ನಡದಲ್ಲಿ, ಯಾಕಂದರೆ ನಮ್ಮಲ್ಲಿ ಎಲ್ಲ ಥರದ ಏನು ಭಾಷಾ ಸೊಗಡುಗಳ ಬಗ್ಗೆನೂ ಮಾತಾಡ್ಬಿಟ್ಟಿದ್ದಾರೆ. ಮೈಸೂರು ಕನ್ನಡ ಆಗ್ಬೋದು, ಬೆಂಗಳೂರು ಕನ್ನಡ ಆಗ್ಬೋದು, ಮಂಗಳೂರು ಕನ್ನಡ, ಉತ್ತರ ಕರ್ನಾಟಕ, ಧಾರವಾಡ, ಗುಲ್ಬರ್ಗ ಇದೆಲ್ಲ ಆಗಿದೆ. ಬಟ್ ಬಳ್ಳಾರಿ ಕನ್ನಡದ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ. ಸೊ ಆ ಥರದ ವಿಶಿಷ್ಟವಾದ ಒಂದು ಕನ್ನಡ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರುವಂಥ ಒಂದು ಕನ್ನಡ ಗೊತ್ತು, ಬಟ್ ಈ ಬಳ್ಳಾರಿ ಕನ್ನಡದೇ ಒಂದು ವಿಶೇಷತೆ ಇದೆ. ಆ ವಿಶೇಷ ಕನ್ನಡದಲ್ಲಿ ಬರೆದಂಥ ಏನು ಅರಮನೆ ಕಾದಂಬರಿನ ಅಳವಡಿಸ್ಕೊಳ್ಳೋದು ಅನ್ನೋದು ನನಗೆ ಫಸ್ಟ್ ಚಾಲೆಂಜಿಂಗ್. ಮತ್ತು ನಾನು ಕೋಲಾರಿಂದ ಬಂದವನು. ಸೊ ಕೋಲಾರ ಬಳ್ಳಾರಿದು ಆ ಬಯಲು ಸೀಮೆ ಇದೆಯಲ್ಲ, ಅದು ಸಿಮಿಲಾರಿಟೀಸ್ ಇದೆ. ಸೊ ಆ ಸಿಮಿಲಾರಿಟೀಸ್ನ ಇದರಲ್ಲಿ ಅಚೀವ್ ಮಾಡ್ಕೋಬೋದು. ಮತ್ತು ವಿಸ್ತಾರವಾಗಿ ಡಿಟೇಲಾಗಿ ಒಂದು ಪ್ರದೇಶದ ಕಥೆ ಹೇಳೋದು, ಇವೆಲ್ಲನೂ ವಿಶೇಷ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ. ಮತ್ತು ಅರಮನೆ ಅಂತಂದರೆ ಅದು ತುಂಬ ವಿಶೇಷ ಕಾದಂಬರಿ. ಯಾಕೆ ಅಂತಂದರೆ ನಮಗೆ ಚಿಕ್ಕ ವಯಸ್ಸಿಂದ ಅರಮನೆ, ರಾಜ ಅಂತಂದರೆ ಅದಕ್ಕೆ ಒಂದು ವೈಭವದ ಒಂದು ಇಮೇಜ್ ಇದೆ. ಈ ಕಾದಂಬರಿ ಅದಕ್ಕೆ ಕಂಪ್ಲೀಟ್ ಆಪೋಸಿಟಲ್ಲಿದೆ. ರಾಜನು ಒಬ್ಬ ಸಾಮಾನ್ಯ ಮನುಷ್ಯ, ಅಲ್ಲಿರೋ ಜನಗಳು ಸಾಮಾನ್ಯದವರು, ಅಂದರೆ ನಮ್ಮ ಥರನೇ ಇದ್ದರು ಆ ಟೈಮಲ್ಲಿ ಅನ್ನೋ ಒಂದು ಎಲಿಮೆಂಟ್ಸ್ ಇಟ್ಕೊಂಡು ಇತಿಹಾಸದ ಜೊತೆಗೆ ಈ ಕಥೆಯನ್ನೆಲ್ಲ ಹೇಳೋದಿಲ್ಲ, ತುಂಬಾ ಇಂಟ್ರೆಸ್ಟಿಂಗ್. ಆ ಕಾರಣಕ್ಕೆ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು
ವಿಶೇಷ ನನ್ನ ಲಕ್ ಅನ್ಬೋದು. ವಿಶಿಷ್ಟ ಕಥಾಹಂದರ ಇರುವಂಥ ಧಾರಾವಾಹಿಯನ್ನು ನಿರ್ದೇಶನ ಮಾಡ್ತಾ ಇದ್ದೀರಾ. ಈ ನಿರ್ದೇಶನ ಈಗಾಗಲೇ ಶೂಟಿಂಗ್ ನಡೀತಾ ಇದೆ, ಚಿತ್ರೀಕರಣ ಬರ್ದಿನ ಸಾಗ್ತಾ ಇದೆ. ಚಿತ್ರೀಕರಣ ಹೇಗೆ ಸಾಗಿದೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೋದಾ? ಚಿತ್ರೀಕರಣ ನಾವು ಇದಕ್ಕೆ ಲೊಕೇಶನ್ ಹುಡುಕಿದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಇದು 200 ವರ್ಷಗಳ ಹಿಂದಿನ ಕತೆ. ಸೊ 200 ವರ್ಷಗಳ ಹಿಂದಿನ ಕಥೆನ ಇವತ್ತಿಗೆ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗುತ್ತೆ. ಧಾರಾವಾಹಿ ಇದಕ್ಕೆ ಅಳವಡಿಸ್ಕೊಳ್ಳೋದು, ಅದಕ್ಕೆ ಲೊಕೇಶನ್ಸ್ ಹುಡ್ಕೋದು. ಸೊ ನಾವು ಬಳ್ಳಾರಿಯಿಂದ ಗುಲ್ಬರ್ಗಾವರೆಗೂ, ಬೆಳಗಾವಿಯಿಂದ ಹುಬ್ಳಿವರೆಗೂ ಆ ಇಡೀ ರೀಜನ್ನ ಟ್ರಾವೆಲ್ ಮಾಡಿ, ಸೊ ಆ ಕತೆಗೆ ಪೂರಕವಾಗುವ ಒಂದಷ್ಟು ಲೊಕೇಶನ್ಸ್ನ ಹುಡುಕಿ ಕೊಪ್ಪಳ, ಗದಗು, ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಎಲ್ಲ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ ಶೂಟಿಂಗ್. ಹೌದೌದು. ಒಂದು ಆ ಕತೆಗೆ ಪೂರಕವಾಗಿ ಆ ಹಿನ್ನೆಲೆ ಬೇಕಲ್ಲ, ಸೊ ಆ ಕಾರಣಕ್ಕೆ ನಾವು ಆ ಪ್ರದೇಶದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಭಾಳ ಸಮಯದ ನಂತರ ದೂರದರ್ಶನದಲ್ಲಿ ಮತ್ತೊಂದು ಮೆಗಾ ಸೀರಿಯಲ್ ಬರ್ತಾ ಇದೆ. ನಮ್ಮ ವೀಕ್ಷಕರಿಗೆ ಭಾಳಷ್ಟು ಕುತೂಹಲ ಇದೆ ಸರ್, ಯಾರೆಲ್ಲ ತಾರಾಗಣದಲ್ಲಿದ್ದಾರೆ ಅನ್ನೋದು ತಿಳ್ಕೊಳ್ಳೋಂಥ ಕುತೂಹಲ. ಯಾರೆಲ್ಲ ಇದ್ದಾರೆ ಈ ತಾರಾಗಣದಲ್ಲಿ, ಈ ಸೀರಿಯಲಲ್ಲಿ? ಸೊ ಇದರಲ್ಲಿ ಮುಖ್ಯವಾಗಿ ಅರಮನೆ ಟೈಟ್ಲ್ ಶೀರ್ಷಿಕೆನೇ ಹೇಳೋ ಹಾಗೆ ಒಂದು ಅರಮನೆ ಸುತ್ತ ಆ ಊರಲ್ಲಿ ನಡೆಯುವಂಥ ಕತೆಗಳ ಹಿನ್ನೆಲೆಯಲ್ಲಿ ಬರುತ್ತೆ. ಸೊ ಅರಮನೆ ಅಂತಂದರೆ ಅದಕ್ಕೆ ಮುಖ್ಯ ಪಾತ್ರ ರಾಜಮಾತೆ ಭೈರಮಾಂಬೆ ಅಂತ. ಸೊ ಭೈರಮಾಂಬೆ ಪಾತ್ರನ ಬಿ ಜಯಶ್ರೀ ಮೇಡಮ್ ಮಾಡ್ತಾಯಿದ್ದಾರೆ. ಸೊ ಅದು ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಸುಮಾರು ವರ್ಷಗಳ ಕನಸಿತ್ತು. ಸೊ ಅಂಥದ್ದು ಫೈನಲಿ ನನಗೆ ನಾಗಮಂಡಲದಿಂದ ಆಸೆ ಇದ್ದಿದ್ದು, ಅಂದರೆ ಅದನ್ನು ನಾಗಮಂಡಲ ನೋಡಿ ಅವ್ರನ್ನ ಇನ್ಸ್ಪೈರ್ ಆದವರು. ಸೊ ಯಾವಾಗಾದ್ರೂ ಒಂದು ದಿವಸ ಒಂದು ಒಳ್ಳೆ ಕತೆ ಜೊತೆಗೆ ಅವ್ರು ಕೆಲಸ ಮಾಡಬೇಕು ಅಂತಿದ್ದು. ಸೊ ಆ ಕನಸು ಇದರಲ್ಲಿ ಈಡೇರ್ತಾ ಇದೆ. ರಾಜಮಾತೆ ಭೈರಮಾಂಬೆ ಪಾತ್ರನ ಬಿ ಜಯಶ್ರೀ ಮೇಡಮ್ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲಿ ಭೈರಮಾಂಬೆಯ ಮಗ ಕಾಟಾಯ ನಾಯಕ ಅಂತ ಬರ್ತಾನೆ. ಕಾಟಾಯ ನಾಯಕ ಪಾತ್ರನ BM ಗಿರಿರಾಜ್ ಸರ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಈ ಕಾದಂಬರಿಯಲ್ಲಿ ವಿಶಿಷ್ಟವಾಗಿ ಐತಿಹಾಸಿಕ ಒಂದು ಪಾತ್ರ ಇದೆ. ಅದೇನು ಅಂತಂದರೆ ಥಾಮಸ್ ಮನ್ರೋ ಅಂತ. ಸೊ ಥಾಮಸ್ ಮನ್ರೋ ಒಬ್ಬ ಬ್ರಿಟಿಷ್ ಅಧಿಕಾರಿ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಸೊ ಅವರು ಈ ಇಡೀ ಕಾದಂಬರಿಯಲ್ಲಿ ಐತಿಹಾಸಿಕವಾಗಿ ಒಂದು ಪ್ಯಾರಲಲ್ ಸ್ಟೋರಿಯಾಗಿ ಬರ್ತಾರೆ. ಸೊ ಆ ಪಾತ್ರನ ವೆಂಕಟೇಶ್ ಪ್ರಸಾದ್ ಅವರು ತುಂಬ ಸೀರಿಯಲ್ಗಳು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ, ರಂಗಭೂಮಿಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸೊ ವೆಂಕಟೇಶ್ ಪ್ರಸಾದ್ ಅವರು ಥಾಮಸ್ ಮನ್ರೋ ಪಾತ್ರ ಮಾಡ್ತಾಯಿದ್ದಾರೆ. ಅದಲ್ದಿರ ನೀನಾಸಮ್ಮಿಂದ ಸಿತಾರಾ ಅಂತ ಒಬ್ಬರು ಇದ್ದಾರೆ ನಟಿ, ಅವರು ಇದರಲ್ಲಿ ಹಿರಿಯ ರಾಣಿ ಪಾತ್ರ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಬಿಂದು ರಕ್ಷಿತಿ ಅಂತ ನೀನಾಸಮ್ ಅವರು ಜಗಳೂರು ಪಾತ್ರ ಮಾಡ್ತಾಯಿದ್ದಾರೆ. ಮತ್ತು ಮಂಜುನಾಥ್ ಜಂಬೆ ಅಂತ ನಟನದಲ್ಲಿ ರಂಗಭೂಮಿಯಲ್ಲಿ ಮಾಡಿದರು, ಅವರು ಓಬಯ್ಯನ ಪಾತ್ರ ಮಾಡ್ತಾಯಿದ್ದಾರೆ. ಸೊ ಅದಲ್ದಿರ ತುಂಬ ಜನ ರಂಗಭೂಮಿ ಸಿನಿಮಾದವರು ಈಗ ಮತ್ತು MK ಮಠ ಅಂತಿದ್ದಾರೆ, ಅವರು ಒಂದು ಜ್ಯೋತಿಷಿ ಪಾತ್ರ ಮಾಡ್ತಾಯಿದ್ದಾರೆ. ವಿನಯ್ ಕೃಷ್ಣಸ್ವಾಮಿ ಅಂತ ಅವರು ತುಂಬ ಸಿನಿಮಾಗಳಲ್ಲಿ ಮಾಡಿರೋರು, ಅವರು ಇದರಲ್ಲಿ ಅಮಾತ್ಯನ ಪಾತ್ರ ಮಾಡ್ತಾಯಿದ್ದಾರೆ. ಮಾಂತೇಶ್ ಅಂತ ರಂಗಭೂಮಿಯವರು, ಹುಬ್ಳಿಯವರು, ಅವರು ಇದರ ಸೇನಾಧಿಪತಿ ಪಾತ್ರ ಮಾಡ್ತಾಯಿದ್ದಾರೆ. ಸೊ ಇದಲ್ದಿರೋ ಚಂದನ ಅಂತ ಹೊಸ ಪ್ರತಿಭೆ, ಅಂದರೆ ಅವ್ರು ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತಾಯಿದ್ದಾರೆ. ಅವರು ಇದರಲ್ಲಿ ಕಿರಿಯ ರಾಣಿ, ತುಂಬ ಇಂಪಾರ್ಟೆಂಟ್ ಚೆಲುವಾಂಬೆ ಅಂತ ಒಂದು ಪಾತ್ರ ಬರುತ್ತೆ, ಆ ಪಾತ್ರ ಮಾಡ್ತಾಯಿದ್ದಾರೆ. ಅದಲ್ದಿರ ತುಂಬ ಇದ್ದಾರೆ. ಅಂದರೆ ಈಗ ಶುರು ಇದರಲ್ಲಿ ಒಂದಷ್ಟು ಕಾಸ್ಟಿಂಗ್ ಇದೆ, ಇನ್ನು ಮುಂದೆ ಹೋಗ್ತಾ ಈ ಸೀರಿಯಲಲ್ಲಿ ಇನ್ನೊಂದಷ್ಟು ಅಡಿಷನ್ ಆಗ್ತಾ ಹೋಗುತ್ತೆ, ವಿಶೇಷ ಪಾತ್ರಗಳು ಬರುತ್ತೆ. ಅದರಲ್ಲಿ ಇನ್ನೊಂದಷ್ಟು ಜನ ಆಲ್ರೆಡಿ ಮಾತಾಡಿದ್ದೀನಿ, ಒಂದಷ್ಟು ಸರ್ಪ್ರೈಸ್ಗಳು ಇದ್ದಾವೆ. ಸೊ ಅದು ಆಯಿತು ಅಂತಂದರೆ ಕನ್ನಡ ಅಂದರೆ ಚಂದನ ವಾಹಿನಿಯಲ್ಲಿ ನಿರೀಕ್ಷೆ ಮಾಡಿದಂಥ ಒಂದಷ್ಟು ತಾರಾಗಣನೂ ಈ ಸೀರಿಯಲಲ್ಲಿ ಬರ್ತಾರೆ. ಭಾಳ ಸಂತೋಷ ಸರ್. ಹಾಗೆ ತಾರಾಗಣ ಎಷ್ಟು ಮುಖ್ಯನ ಒಂದು ಸೀರಿಯಲ್ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ತಾಂತ್ರಿಕ ವರ್ಗ ಕೂಡ ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಜೊತೆ ಯಾರೆಲ್ಲ ತಾಂತ್ರಿಕ ವರ್ಗ? ಸೊ ಇದರಲ್ಲಿ ಮುಖ್ಯವಾಗಿ ಬರವಣಿಗೆಯಿಂದ ಶುರುವಾಗುತ್ತೆ. ಇದು ಕಾದಂಬರಿನ ಧಾರಾವಾಹಿಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಸ್ಕ್ರೀನ್ ಪ್ಲೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು P ಚಂದ್ರಿಕಾ ಮೇಡಮ್ ತುಂಬ ಸೀನಿಯರ್ ರೈಟರು, ಸಾಕಷ್ಟು ಧಾರಾವಾಹಿ ಸಿನಿಮಾಗಳಿಗೆ ಕೆಲಸ ಮಾಡಿದ್ರು, ಅವರು ಇದಕ್ಕೆ ಸ್ಕ್ರೀನ್ ಪ್ಲೇ ಬರೀತಾ ಇದ್ದಾರೆ. ಸಂಭಾಷಣೆ ಬಂದ್ಬಿಟ್ಟು ಇದು ಬಳ್ಳಾರಿ ಕನ್ನಡದಲ್ಲಿರೋದ್ರಿಂದ ಪ್ರವೀಣ್ ಕುಮಾರ್ ಜಿ ಅಂತ, ಅವರು ಯೋಗರಾಜ್ ಭಟ್ರ ಜೊತೆ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಅಭಯ್ ಸಿಂಹ ಅಂತ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಜೊತೆಗೆ ಒಂದು ಸಿನಿಮಾನೂ ಡೈರೆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಕತೆ ಪುಸ್ತಕ, ಕಥಾ ಸಂಕಲನ ಪಬ್ಲಿಷ್ ಮಾಡಿದ್ದಾರೆ ಪ್ರವೀಣ್ ಕುಮಾರ್ ಅಂತ, ಅವರು ಇದಕ್ಕೆ ಸಂಭಾಷಣೆ ಬರೀತಾ ಇದ್ದಾರೆ. ಅದಲ್ದಿರ ಶಿವು BK ಕುಮಾರ್ ಅಂತ, ಅವರು ಸಿನಿಮಾ ಮತ್ತು ಸಾಕಷ್ಟು ಆ್ಯಡ್ಸ್ಗೆಲ್ಲ ಸಿನಿಮಾಟೋಗ್ರಫಿ ಕೆಲಸ ಮಾಡಿದ್ದಾರೆ, ಅವರು ಇದಕ್ಕೆ ಛಾಯಾಗ್ರಹಣ ಮಾಡ್ತಾಯಿದ್ದಾರೆ. ಅದಲ್ದಿರ ಎಡಿಟಿಂಗಲ್ಲೂ ತುಂಬ ವರ್ಷಗಳು ಕೆಲಸ ಮಾಡಿರೋಂಥವ್ರು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಈ ಥರ, ಅಂದರೆ ನಮ್ಮ ಜೊತೆ ಆರ್ಟ್ ಡೈರೆಕ್ಟರ್ ಬಂದ್ಬಿಟ್ಟು ಸಂತೋಷ್ ಪಾಂಚಾಲ್ ಅಂತ, ಅವರು ತುಂಬ ಕನ್ನಡ ಮತ್ತು ಅಂತಾರಾಷ್ಟ್ರೀಯ ಸಿನಿಮಾಗಳಿಗೆಲ್ಲ ಕಲಾ ನಿರ್ದೇಶನ ಮಾಡಿದ್ದಾರೆ, ಅವರು ಇದಕ್ಕೆ ಆರ್ಟ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಸೊ
ಸೊ ಚಕ್ರಿ ಅಂತ ಅವರು ಕಾಸ್ಟ್ಯೂಮ್ ಡಿಸೈನರು, ಅವರು ಇದಕ್ಕೆ ಕೆಲಸ ಮಾಡ್ತಾರೆ. ಈ ಥರ ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸು, ಸಿನಿಮಾಗೆ ಮ್ಯಾಕ್ಸಿಮಮ್ ಕೆಲಸ ಮಾಡಿರೋಂಥವ್ರು ಅವರೆಲ್ಲರೂ ಈ ಪ್ರಾಜೆಕ್ಟಿಗೆ ಕೆಲಸ ಮಾಡ್ತಾಯಿದ್ರು. ಒಳ್ಳೆ ಕತೆ ಇದೆ, ಒಳ್ಳೆ ತಾರಾಗಣ, ಒಳ್ಳೆ ತಾಂತ್ರಿಕ ವರ್ಗ. ಹಾಗೆ ಮೊದಲು ಮೆಗಾ ಸೀರಿಯಲ್ನಿಂದ ಪ್ರಾರಂಭವಾಗಿದೆ ದೂರದರ್ಶನ ಚಂದನ ವಾಹಿನಿಯಲ್ಲಿ. ಬಟ್ ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ಭಾಳ ವ್ಯತ್ಯಾಸ ಇದೆ. ಇವತ್ತು ಭಾಳ ಖಾಸಗಿ ಚಾನಲ್ಗಳಿವೆ, OTT ಕೂಡ ಬಂದಿದೆ. ಚಂದನ ವಾಹಿನಿಯಲ್ಲಿ ಏನು ನಿರೀಕ್ಷೆ ಮಾಡ್ಬೋದು? ಈ ಸೀರಿಯಲ್ ನೋಡಲಿಕ್ಕೆ ಜನ ಯಾಕೆ ಮುಗಿ ಬೀಳಬೇಕು ಅಂತ ನೀವು ಅನ್ನಿಸ್ತೀರಾ? ಸೊ ಚಂದನ ವಾಹಿನಿಗೆ ಯಾವತ್ತೂ ಅಂದರೆ ಈ ಮಾರುಕಟ್ಟೆಯನ್ನು ಡಿಪೆಂಡ್ ಆಗಿ ಮಾರುಕಟ್ಟೆಗೋಸ್ಕರ ತಮ್ಮ ಪ್ರಾಡಕ್ಟ್ನ ಪ್ರೆಸೆಂಟ್ ಮಾಡಿದ್ದೆಲ್ಲೂ ಇಲ್ಲ. ಇಲ್ಲಿ ಏನಿದ್ರೂ ಒಂದು ಒಳ್ಳೆಯ ಅಭಿರುಚಿಯ, ಒಂದು ಒಳ್ಳೆಯ ಕಥೆ ಇರುವಂಥ, ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ, ಮತ್ತು ಅಂದರೆ ಸಮಾಜದ ಪ್ರಜ್ಞೆನ ತುಂಬ ಎಚ್ಚರಿಕೆಯಲ್ಲಿ ಇಟ್ಕೊಂಡು ಮಾಡುವಂಥ ಸೀರಿಯಲ್ಗಳಿಗೆ ಇವತ್ತಿಗೂ ಆ ಮೌಲಿಕತೆಗೆ DD ಚಂದನ ಒಂದೇ ಇರೋವಂಥದ್ದು, ಚಂದನ ವಾಹಿನಿ ಮಾತ್ರ. ಯಾಕಂದರೆ ನಾವು ನೋಡಿರೋಂಥ ಸೀರಿಯಲ್ಗಳು ಯಾವುದೇ ಇದ್ರೂ, ಈಗ ಮಾಲ್ಗುಡಿ ಡೇಸ್ಗೆ RK ನಾರಾಯಣದಿಂದ ಹಿಡಿದು ಪ್ರತಿಯೊಂದೂ ಅದಕ್ಕೊಂದು ಇದಿರುತ್ತೆ, ವ್ಯಾಲ್ಯೂಸ್ ಅಂತ ಇರುತ್ತಲ್ಲ, ಸೊಸೈಟಿಗೆ ಕೊಡಬೇಕಾಗಿರೋ ವ್ಯಾಲ್ಯೂಸ್. ಅದನ್ನು ಚಂದನ ವಾಹಿನಿ ಕೊಟ್ಟಷ್ಟು ಅಥೆಂಟಿಕ್ ಆಗಿ ಬೇರೆ ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರಿಗೆಲ್ಲನೂ ಮಾರ್ಕೆಟದು ಡಿಮ್ಯಾಂಡ್ ಇರುತ್ತೆ, ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇರುತ್ತೆ, ಆ ಒತ್ತಡಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಚಂದನ ವಾಹಿನಿ ಅದಲ್ಲ, ಅದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು. ಸೊ ಈ ಥರದ ಒಳ್ಳೆ ಕಂಟೆಂಟ್ ಇವತ್ತಿಗೂ ಚಂದನ ವಾಹಿನಿಯ ವಾರ್ತೆಗಳು ನೋಡೋರು ತುಂಬ ಜನ ಇದ್ದೀವಿ. ಸೊ ಆ ಥರದ ಒಂದು ಆ ಸದಭಿರುಚಿಯ ಪ್ರೇಕ್ಷಕರು ಯಾರ್ಯಾರು ಇದ್ದಾರೆ ಅವ್ರಿಗೆ ಎಲ್ಲ, ಅಂದರೆ ಇದು ಹೇಗೆ ಅಂತಂದರೆ, ಮನೆಯಿಂದ ಹೊರಟ ಮೇಲೆ ಏನೋ ಆಚೆ ಹೋಗಿ ಎಲ್ಲನೂ ತಿನ್ನಬೇಕು ಅನಿಸುತ್ತೆ, ಏನೋ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಹೋಟ್ಲಲ್ಲಿ ದೋಸೆ ತಿನ್ನಬೇಕಂದ್ರೆ ಎಲ್ಲದನ್ನು ಕೊನೆಗೆ ಯಾವುದು ಇಷ್ಟ ಆಗೋದು? ಮನೆ ಊಟ. ಸೊ ಚಂದನ ವಾಹಿನಿ ಅನ್ನೋದು ನಮ್ಮ ಮನೆಯ ಏನು ಚಾನಲ್. ಅದು ಅಂದರೆ ನಮ್ಮ ಮನೆಯ ಜೊತೆ, ನಮ್ಮ ಲೈಫ್ ಜೊತೆ, ಎಷ್ಟೋ ಜನರ ಲೈಫ್ನ ಮೆಮೊರೀಸ್ ಜೊತೆ ಬಾಂಡ್ ಆಗಿರೋಂಥ ಅದು ಚಂದನ ವಾಹಿನಿ. ಸೊ ಇದರಲ್ಲಿ ಮೆಗಾ ಸೀರಿಯಲ್ ಶುರುವಾಗ್ತಾಯಿದೆ. ಯಾವುದೇ ಅಬ್ಬರ ಇಲ್ದಿರ, ಯಾವುದೇ ರೀತಿಯ ಅತಿ ಅನಿಸ್ದಿರ, ತುಂಬ ಏನು ಮೆಲೋಡಿಯಸ್ ಆಗಿರೋಂಥ, ತುಂಬ ಸಾಫ್ಟಾಗಿ ತುಂಬ ಒಳ್ಳೆ ಕತೆ ಇರೋಂಥ ಒಂದು ಮನೆ ಊಟದ ಫ್ಲೇವರ್ ಕೊಡುವಂಥ ಒಂದು ಸೀರಿಯಲ್ ಬರ್ತಾಯಿದೆ ಅಂತಂದರೆ, ಮನೆ ತಾಯಿ ಅಡುಗೆ ಇಷ್ಟಪಡೋರೆಲ್ಲರೂ ವಾಪಸ್ಸು ಇದೇ ಚಾನಲ್ ಸೀರಿಯಲ್ ನೋಡೋಕ್ಕೆ ಬರ್ತಾರೆ, ಖಂಡಿತ ನೋಡ್ತಾರೆ ಅನ್ನೋದು. ಮತ್ತು ಕುಂಬಿ ಸರ್ ಅವ್ರಿಗೆ ಸಾಕಷ್ಟು ಜನ ಏನು ಓದಿದ್ರಿದ್ದಾರೆ, ಲಕ್ಷಾಂತರ ಓದಿದ್ರಿದ್ದಾರೆ. ಅವರೆಲ್ಲರೂ ಅರಮನೆ ಸೀರಿಯಲ್ ಆಗಿದೆ ಅಂತಂದರೆ ಹೇಗಿರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಬಂದೇ ಬರ್ತಾರೆ. ಅದ್ರ ಜೊತೆಗೆ ಇದರಲ್ಲಿ ಜಯಶ್ರೀ ಮೇಡಮ್ ಇದ್ದಾರೆ, ಅವರು ಅಭಿನಯ ನೋಡೋಕ್ಕೆ ಬರ್ತಾರೆ. ಸೊ ಅದೇ ಥರ ನನ್ನ ನಿರ್ದೇಶನದಲ್ಲಿ ಹೇಗೆ ಬಂದಿದೆ ಅಂತ ನೋಡೋಕ್ಕೆ, ಈ ಥರದ್ದೆಲ್ಲನೂ ಅಂದರೆ ಚಂದನಕ್ಕಿರೋಂಥ ಪರ್ಮನೆಂಟ್ ಆಡಿಯನ್ಸು, ಕುಂಬಿ ಸರ್ಗಿರೋಂಥ ಅವರು ಓದಿದ್ರು, ಈ ಥರದ್ದೆಲ್ಲರೂ ಸೇರಿ ಬಂದರೆ ಇದು ಖಂಡಿತ ಒಂದು ಒಳ್ಳೆ ಮತ್ತಿನ್ನೊಂದು ಮೈಲಿಗಲ್ಲಿ ಆಗುತ್ತೆ ಅನ್ನೋ ನಿರೀಕ್ಷೆ ಅಂತೂ ಖಂಡಿತ ಇದೆ. ಎಷ್ಟು ಸೊಗಸಾಗಿ ಹೇಳಿದ್ರಿ ಸರ್. ನಿಜಕ್ಕೂ ಕೂಡ ಚಂದನಕ್ಕೆ ಅದರದೇ ಅಂತ ಆಡಿಯನ್ಸ್ ಬೇಸ್ ಇದೆ, ಅವರು ಖಂಡಿತ ನೋಡ್ತಾರೆ. ಆದರೆ ಈ ಇನ್ನೊಂದು ಕುತೂಹಲ ಅಂತ ಹೇಳಿದರೆ, ಯಾವಾಗಿಂದ ಬರ್ತಾ ಇದೆ ನಮ್ಮ ಹೊಸ ಮೆಗಾ ಧಾರಾವಾಹಿ? ಇದೇ ಮಾರ್ಚ್ 25ನೇ ತಾರೀಕು ಸಂಜೆ 7:30ಕ್ಕೆ ಸೋಮವಾರದಿಂದ ಶುಕ್ರವಾರದವರೆಗೂ ಚಂದನ ವಾಹಿನಿಯಲ್ಲಿ ಇದೆ ಅರಮನೆ ಬರ್ತಾಯಿದೆ, ನಿಮ್ಮ ಮುಂದೆ ಬರ್ತಾಯಿದೆ. ನಿಮ್ಮೆಲ್ಲರ ನಿರೀಕ್ಷೆ ನಾವು ಮುಟ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅರಮನೆ ಸೀರಿಯಲ್ ಮತ್ತು ನಮ್ಮ ಜೊತೆ ಇರಲಿ. ಇದಾಗಿತ್ತು ನಮ್ಮ ಹೊಸ ಮೆಗಾ ಧಾರಾವಾಹಿ ಅರಮನೆ ಧಾರಾವಾಹಿಯ ನಿರ್ದೇಶಕರ ಮಾತು. ಶೀಘ್ರದಲ್ಲೇ ತಮ್ಮ ಮುಂದೆ ಚಂದನ ವಾಹಿನಿಯಲ್ಲಿ ಬರ್ತಾ ಇದೆ ಅರಮನೆ ಧಾರಾವಾಹಿ. ಬಿರುಕು ಬಿಟ್ಟಾವ ಗ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ, ಬೋಳು ಬೊಕ್ಕಸ ಬಾಳು ತತ್ತರ, ಆಳು ಮಂದಿಯ ಕೊಳ್ಳು ಅಬ್ಬರ, ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ.